ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾನು ನಿಮಗೆ ಸೆಟ್ ದೋಸೆ ತೋರಿಸಿದೆ, ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ. ಇವತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಗಟ್ಟಿ ಚಟ್ನಿ ಹೆಂಗೆ ಮಾಡೋದು ತೋರ್ಸಕತ್ತೀನಿ. ನೀವು ಕಾಯಿ ಚಟ್ನಿ ನೋಡಿದ್ದೀರಾ, ಆಮೇಲೆ ಪುಟಾಣಿ ಚಟ್ನಿ ನೋಡಿದ್ದೀರಾ, ಶೇಂಗಾ ಚಟ್ನಿನೂ ಆಲ್ಮೋಸ್ಟ್ ನೋಡಿದ್ದೀರಾ ಅನ್ಕೋತೀನಿ. ನಾನು ಯಾವ ರೀತಿ ಶೇಂಗಾದಷ್ಟ ಮಾಡೋದಂತ ನಿಮ್ಗೆ ತೋರಿಸ್ಕೊಡಕತ್ತೀನಿ. ಬರ್ರಿ ಫ್ರೆಂಡ್ಸ, ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಒಂದು ಹಿಡಿಯಷ್ಟು ಶೇಂಗಾಕಾಳನ್ನು ತೊಗೊಂಡ ಇದನ್ನು ನೀಟಾಗಿ ಚಲೋತ್ನಂಗೆ ಹುರ್ಕೋತೀನಿ ಫ್ರೆಂಡ್ಸ. ಇದನ್ನು ಹುರಿಯೋದ ಇಲ್ಲಿ ಮಹತ್ವ ಐತ್ರಿ. ಭಾಳ ಚಲೋ ಹುರಿದ್ರನ ಶೇಂಗಾ ಚಟ್ನಿ ಸೂಪರಾಗಿ ಬರ್ತೈತಿ, ಅಂದ್ರೆ ಬಾಯಿ ಒಳಗೆ ಸ್ವಾದ ಹತ್ತೈತಿ. ಇರ್ಲಿಕ್ಕೆ ಅರ್ಧಂಬರ್ಧ ಹುರಿದ್ರೆ ಶೇಂಗಾದ ಚಟ್ನಿ ಚಲೋ ಆಗಂಗಿಲ್ಲ ಅಷ್ಟೇನ. ನೋಡಿರಿ ಫ್ರೆಂಡ್ಸ, ಇದನ್ನು ನಾನು ಬಳೋತನ ಇದನ್ನು ಚೆನ್ನಾಗಿ ಹುರ್ಕೋತೀನಿ. ಆಲ್ರೆಡಿ ನಿಮಗೆ ಕಾಯಿ ಚಟ್ನಿ ಹಾಕಿದ್ದೀನಿ, ಪುಟಾಣಿ ಚಟ್ನಿನೂ ಹಾಕಿದ್ದೀನಿ. ಇದನ್ನೇ ಮೊದಲನೇ ಸಲ ಹಾಕ್ತಾ ಇರೋದು. ನೋಡಿ ಫ್ರೆಂಡ್ಸ, ಇದನ್ನು ನಾನು ಈ ರೀತಿ ಶೇಂಗಾ ಕಾಳುಗಳನ್ನು ಹುರ್ಕೋತಾ ಇದ್ದೀನಿ. ಇದನ್ನು ತುಂಬ ಚಲೋತ್ನಂಗೆ ಹುರ್ಕೊಂಡ ಮತ್ತು ಇದ್ರದ ಸೊಪ್ಪಿ ಎಲ್ಲ ತೆಗಿಬೇಕು ಫ್ರೆಂಡ್ಸ. ಸೊಪ್ಪಿ ಅಂದ್ರೆ ಏನಂದ್ರೆ ಅದು ಸ್ವಲ್ಪ ಕಿರ್ಗಾಯಿ ಹತ್ತೈತಿ. ಸೊಪ್ಪಿ ಇದ್ರೆ ಇದ್ರ ಸೊಪ್ಪಿ ಎಲ್ಲ ತೆಗೆದ್ರೆ ಟೇಸ್ಟ್ ಬೇರೆನ ಬರ್ತೈತಿ. ಚಲೋ ಅಂದ್ರೆ ಭಾರಿ ಪಕ್ಕಿ ಇದು ಆಗ್ತೈತಿ ಅಷ್ಟ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಹುರ್ಕೊಂಡ ಇದನ್ನು ಗ್ಯಾಸ್ ಕಟ್ಟಿ ಮೇಲೆ ನಾನು ಇದನ್ನು ಹಾಕ್ತಾ ಇರೋದು. ಅಂದರೆ ಕಾಳ ಸ್ವಲ್ಪ ಬಿಸಿ ಇದೆಯಲ್ಲ ಆರಬೇಕು, ತಣ್ಣಗಾಗಬೇಕು. ಇವು ಈ ಥರದ ಸೊಪ್ಪು ಎಲ್ಲ ಬಿಡಿಸ್ಕೊಂಡ ಅದನ್ನು ರೆಡಿ ಮಾಡಿ ಇಟ್ಕೋತೀನಿ. ಆಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ ಅದಕ್ಕೆ ನಾನು 7-8 ಹಸಿಮೆಣ್ಸಿಕಾಯಿ, ಅಂದರೆ ಸ್ವಲ್ಪ ಕೆಂಪಾಗಿದ್ದು ಆ ಥರ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ. ಇದು ಫ್ಲೇವರ್ ಮಾತ್ರ ಭಾಳ ಮಸ್ತ್ ಬರ್ತೈತಿ. ಆಮೇಲೆ ಒಂದು 7-8 ಬೆಳ್ಳುಳ್ಳಿ ಎಸಳುಗಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆ ಕರಿಬೇವು ಸೊಪ್ಪು ಇದ್ದರೆ ಹಾಕೋರಿ, ಪರವಾಗಿಲ್ಲ, ಅದು ಚೆನ್ನಾಗಿರ್ತೈತಿ. ನನ್ನ ಹತ್ರಾಗ ಕರಿಬೇವು ಸೊಪ್ಪಿಲ್ಲ ಫ್ರೆಂಡ್ಸ, ಹಾಗೆ ಮಾಡೋದ ನಿಮಗೆ ತೋರ್ಸಕತ್ತಿದ್ದೆ. ಆಮೇಲೆ ಇಲ್ಲಿ ಒಂದು ಮಿಕ್ಸಿ ಬೌಲ್ ತೊಗೊಂಡೆ, ಅದಕ್ಕೆ ಶೇಂಗಾಕಾಳನ್ನೆಲ್ಲ ಅದರದ ಮೇಲಿನ ಸಿಪ್ಪೆ ಎಲ್ಲ ತೆಗೆದ ಆಮೇಲೆ ಇಲ್ಲಿ ಹುರಿದಿರುವ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದ್ರೊಳಗೆ ಹಾಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋರಿ. ಕಲ್ಲುಪ್ಪು ಹಾಕೊಂಡ್ರೂ ಚಲೋ, ಯಾಕಂದರೆ ಅದು ಚೆನ್ನಾಗಿರ್ತೈತಿ. ಅದಕ್ಕೆ ನಾನು ನಿಮ್ಗೆ ಹೇಳಕತ್ತೀನಿ ಅಷ್ಟೆ. ಪುಡಿ ಉಪ್ಪಿದ್ರು ಹಾಕೋಬೋದು, ಪರವಾಗಿಲ್ಲ. ಮತ್ತು ನಿಮ್ಮ ಇದ್ರಾಗ ಹುಂಚಿಕಾಯಿ ಇದ್ರೂ ಹಾಕೋರಿ, ಲಿಂಬೆಹಣ್ಣು ರಸ ಇದ್ರೂ ಹಾಕೋರಿ, ಪುದೀನ ಇದ್ರೂ ಭೀ ಹಾಕೋರಿ. ನಾನು ಎಲ್ಲವನ್ನು ಸ್ಕಿಪ್ ಮಾಡಿದ್ದೇನೆ. ಪುದೀನಾನು ಇತ್ತು, ಹುಂಚಿಕಾಯಿ ಇದೆ, ಆದರೂ ಬೇಡ, ನಮ್ಮಲ್ಲಿ ಒಳಗೆ ಹುಳಿ ಯಾರೂ ತಿನ್ನಂಗಿಲ್ಲ ಫ್ರೆಂಡ್ಸ. ಅದಕ್ಕೆ ಇದನ್ನು ಅದೇ ರೀತಿ ಫುಲ್ಲ ನುಣ್ಣಗಂಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ. ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡ ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಫ್ರೆಂಡ್ಸ್. ನನ್ನ ಹತ್ರ ಕರಿಬೇವು ಸೊಪ್ಪಿಲ್ಲ, ಖಾಲಿ ಆಗಿತ್ತು. ಆಲ್ರೆಡಿ ಹೇಳೀನಿ ನಿಮ್ಗೆ. ಇದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ, ಎಷ್ಟು ಮಸ್ತಾಗಿ ಬಂದೈತಿ ಶೇಂಗಾ ಚಟ್ನಿ. ತುಂಬಾ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ. ನಾನು ಇದನ್ನು ದೋಸೆ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಮಾಡೀನಿ. ನಿನ್ನೆ ನಿಮ್ಗೆ ಸೆಟ್ ದೋಸೆ ತೋರಿಸೀನಿ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಕಮೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಮತ್ತು ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ನಿಮಗೆ ವಿಡಿಯೋ ಏನು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ನನ್ನ ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು.